ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ನ ಕನ್ನಡ ವಿಷಯದಲ್ಲಿ ಬರುವಂತಹ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ. ಸೊ ಈ ಲೇಖನದ ಮೇಲೆ 5 ಅಥವಾ 15 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಪದ್ಯದ ಕೆಲವೊಂದಿಷ್ಟು ಪರಿಚಯವನ್ನು ಮೊದಲು ಮಾಡ್ತೀವಿ ಒಂದೆರಡು ಪಾಯಿಂಟ್ ನಲ್ಲಿ. ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಲೇಖನವನ್ನು ಬರೆದವರು ಕುವೆಂಪು. ಅಂದ್ರೆ ಈ ಲೇಖನವನ್ನು ಬರೆದವರ ಹೆಸರನ್ನ ಮೊದಲು ಪರಿಚಯ ಮಾಡ್ತೀವಿ. ಸೊ ಲೇಖನದ ಹೆಸರು ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ. ಇದನ್ನು ಬರೆದವರ ಹೆಸರು ಕುವೆಂಪು. ಕುವೆಂಪು ಅವರು ಈ ಲೇಖನದಲ್ಲಿ ಕರ್ನಾಟಕ ಎಂಬ ಹೆಸರು ಬರಲು ನಡೆದ ಹೋರಾಟ, ತಮ್ಮ ಕೊಡುಗೆ, ಮುಂದೆ ಆಗಬೇಕಾಗಿರುವ ಕನ್ನಡದ ಅಭಿವೃದ್ಧಿಯನ್ನು ಕುರಿತು ಬರೆದಿದ್ದಾರೆ. ಅಂದ್ರೆ ಕುವೆಂಪು ಅವರು 3 ವಿಷಯ ವಸ್ತುಗಳನ್ನ ಇಲ್ಲಿ ಬಳಸಿದ್ದಾರೆ. ಕರ್ನಾಟಕ ಎನ್ನುವ ಹೆಸರು ಹೇಗೆ ಬಂತು, ಅದಕ್ಕೆ ಹೋರಾಟ ಹೆಂಗ್ ನಡೀತು, ಯಾರೆಲ್ಲ ಕಾರಣ, ತಮ್ಮ ಕೊಡುಗೆ, ಕರ್ನಾಟಕಕ್ಕೆ ತಾವು ಏನೆಲ್ಲ ಕೊಡುಗೆ ಸಲ್ಲಿಸಿದ್ದಾರೆ, ಇನ್ನು ಮುಂದೆ ಆಗ್ಬೇಕಾಗಿರುವಂತಹ ಕನ್ನಡದ ಅಭಿವೃದ್ಧಿ, ಕರ್ನಾಟಕ ಆಯ್ತು ಕನ್ನಡಕ್ಕೆ ಏನಾಗಬೇಕು ಅನ್ನೋದನ್ನ ಈ ಲೇಖನದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಕರ್ನಾಟಕ ಎಂಬ ಹೆಸರು ಕನ್ನಡ ನಾಡಿಗೆ ಸಮಂಜಸವಾಗಿರುವುದರಿಂದ ಸರ್ವ ಸಂತೋಷದಿಂದ ಸರ್ವಸಮ್ಮತದಿಂದ ಘೋಷಿಸಲಾಗಿದೆ ಎಂದು ಕುವೆಂಪು ಹೇಳಿದ್ದರು. ಸೊ ಹಿಂದೆನೆ ಕುವೆಂಪು ಅವರು ಹೇಳಿದ್ರು, ಇನ್ನು ಮೈಸೂರು ರಾಜ್ಯ ಅನ್ನೋ ಹೆಸರಿದ್ದಾಗಲೇನೆ ಕರ್ನಾಟಕ ಎಂಬ ಹೆಸರು ಕನ್ನಡ ನಾಡಿಗೆ ಸಮಂಜಸ, ಸರ್ವ ಸಂತೋಷ, ಸರ್ವಸಮ್ಮತ. ಸೊ ಸರ್ವ ಸಂತೋಷ, ಸರ್ವಸಮ್ಮತ, ಸಮಂಜಸವಾಗಿರುವುದರಿಂದ ಕರ್ನಾಟಕ ಅನ್ನೋ ಪದವನ್ನ ನಾನು ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ಒಪ್ಪುತ್ತೇನೆ ಅಂತ ಕುವೆಂಪು ಅವರು ಮೈಸೂರು ರಾಜ್ಯ ಅನ್ನೋ ಹೆಸರಿದ್ದಾಗಲೇನೆ ಕರ್ನಾಟಕ ಅನ್ನೋ ಹೆಸರು ಆಗಲಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕರ್ನಾಟಕ ಅನ್ನೋ ಹೆಸರನ್ನ ಬಂದ ನಂತರ ಅದರದ ಅಡ್ವಾಂಟೇಜ್ ನ, ಅದರ ಹೊಗಳಿಕೆನ ತಾವು ತಗೊಳ್ತಾ ಇಲ್ಲ, ಮೊದಲೇ ಇವರು ಹೇಳಿದ್ರು. ಕರ್ನಾಟಕ ರಾಷ್ಟ್ರಗೀತೆ ಎಂಬ ಹೆಸರಿನಲ್ಲಿ ಕುವೆಂಪು ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಕವನವನ್ನು ರಚಿಸಿದ್ದರು. ಅದು ದಿವಂಗತ ವೆಂಕಟ ಕೃಷ್ಣಯ್ಯ ಅವರು ನಡೆಸುತ್ತಿದ್ದ ಸಂಪದ ಉದಯ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಮುಂದೆ ಇದೇ ಕರ್ನಾಟಕದ ನಾಡಗೀತೆ ಆಯಿತು. ಸೊ ಇವರು ವಿದ್ಯಾರ್ಥಿ ಆಗಿದ್ದಾಗಲೇ ಕರ್ನಾಟಕ ರಾಷ್ಟ್ರಗೀತೆ ಅನ್ನೋ ಒಂದು ಪದ್ಯವನ್ನ ಬರೆದಿದ್ರು. ಅದು ಮುಂದೆ ನಮ್ಮ ರಾಜ್ಯದ ನಾಡಗೀತೆ ಆಗಿ ಬದಲಾವಣೆ ಆಯ್ತು. ಜಯ ಭಾರತ ಜನನೀಯ ತನುಜಾತೆ ಅಂತ ಏನು ನಾಡಗೀತೆ ಇದೆ, ಸೊ ಅದನ್ನ ಮೊದಲು ಅವ್ರ ಶೀರ್ಷಿಕೆ ಯಾವ ಹೆಡ್ಡಿಂಗ್ ನಲ್ಲಿ ಬರೆದಿದ್ದಂದ್ರೆ ಕರ್ನಾಟಕ ರಾಷ್ಟ್ರಗೀತೆ ಅನ್ನೋ ಶೀರ್ಷಿಕೆ ಹೆಡ್ಡಿಂಗ್ ನಲ್ಲಿ ಬರೆದಿದ್ರು. ಅದೇ ಅದು ಮುಂದೆ ನಾಡಗೀತೆಯಾಗಿ ಸೆಲೆಕ್ಟ್ ಆಗಿದೆ. ಇದನ್ನ ಪ್ರಕಟಿಸಿದವರು ದಿವಂಗತ ಅಂದ್ರೆ ತೀರ್ಕೊಂಡಿರುವಂತಹ ವೆಂಕಟ ಕೃಷ್ಣಯ್ಯ ಅವರು ಒಂದು ಪತ್ರಿಕೆ ನಡೆಸ್ತಾ ಇದ್ರು, ಸಂಪದ ಉದಯ ಅಂತ ಹೇಳಿ. ಸೊ ಆ ಪತ್ರಿಕೆಯಲ್ಲಿ ಇದನ್ನ ಪಬ್ಲಿಷ್ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ವಿದ್ಯಾರ್ಥಿ ಆಗಿರುವ ಕಾಲದಿಂದಲೂ ಕುವೆಂಪು ಅವರ ಕರ್ನಾಟಕವನ್ನು ಭಾರತ ಖಂಡದ ಒಂದು ಅವಿಭಾಜ್ಯ ಅಂಗ ಎಂದು ಪರಿಕಲ್ಪನೆ ಮಾಡಿಕೊಂಡಿದ್ದಾರೆ. ಅವರು ಎಷ್ಟೇ ಮನಸ್ಸಿನಿಂದ ಕರ್ನಾಟಕವನ್ನು ಹೊಗಳಿದ್ರು ಕೂಡ, ಕರ್ನಾಟಕಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ಬೇಡಿಕೆ ಇಟ್ಟರೂ ಕೂಡ ಭಾರತವನ್ನ ತಿರಸ್ಕಾರ ಮಾಡಿಲ್ಲ. ಸೊ ಯಾವಾಗ್ಲೂ ಅವರು ಭಾರತವನ್ನ ನಮ್ಮ ದೇಶ ಒಂದು ಅಖಂಡ ಭಾಗ ಅಂತ ಅವರು ಮೊದಲೇ ನಿರ್ಧಾರ ಮಾಡಿದ್ರು. ವಿದ್ಯಾರ್ಥಿಯಾಗಿದ್ದಾಗಿಂದಲೂ ಅವ್ರ ಮನಸ್ಸಿನಲ್ಲಿ ಭಾರತದ ವಿರೋಧವಿಲ್ಲ. ಕರ್ನಾಟಕದ ಮೇಲೆ ಅವ್ರಿಗೆ ಎಷ್ಟೇ ಅಭಿಮಾನ ಇದ್ರೂ ಕೂಡ ಭಾರತದ ನಾವು ಒಂದು ಅಂಗ ಅನ್ನೋದು ಅವ್ರ ಮನಸ್ಸಿನಲ್ಲಿ ಇತ್ತು. ಬ್ರಿಟಿಷ್ ಆಧಿಪತ್ಯದಲ್ಲಿ ಇದ್ದಾಗ ಕರ್ನಾಟಕ ಎನ್ನುವುದು ಕನಸಿನ ಮಾತಾಗಿತ್ತು. ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದು ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ನಾವು ಮತ್ತದನ್ನ ಕರ್ನಾಟಕವನ್ನಾಗಿ ಪರಿವರ್ತನೆ ಮಾಡೋದು ಬಹಳ ಕಷ್ಟದ ಕೆಲಸ ಆಗಿತ್ತು. ಕರ್ನಾಟಕ ಬರೀ ವಿಸ್ತೀರ್ಣಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲದೆ ಚದರ ಮೈಲಿಗಳಂತೆ ಚದರ ವರ್ಷಗಳಲ್ಲೂ ಅಳೆಯಬೇಕು. ಕೇವಲ ಕರ್ನಾಟಕವನ್ನ ಎಷ್ಟು ಕಿಲೋಮೀಟರ್ ಇಂದ ಎಷ್ಟು ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ದಕ್ಷಿಣ ದಿಕ್ಕಕ್ಕೆ ಎಷ್ಟು ಉದ್ದಗಲ ಇದೆ ಅಂತ ಕರ್ನಾಟಕವನ್ನು ಅಳೆಯೋದಲ್ಲ, ಚದರ ಕಿಲೋಮೀಟರ್ ಅಳೆಯೋದಲ್ಲ, ಚದುರ ವರ್ಷಗಳಲ್ಲಿನೂ ಅಳಿಬೇಕಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ರಾಜ್ಯವನ್ನ, ಕರ್ನಾಟಕವನ್ನ ಕನ್ನಡದ ರಾಜಮಂಥನಗಳು ಏನು ಅಳಿವೆ, ಅವ್ರು ಕೊಟ್ಟಂತ ಸಾಹಿತ್ಯ ಏನಿದೆ, ಹಳೆಯ ಕವಿಗಳು ರನ್ನ ಪಂಪ ಇವ್ರು ಏನು ಕೊಟ್ಟಿದ್ದಾರೆ, ಇವುಗಳೆಲ್ಲವನ್ನ ಅಳದು ತೂಗಿ ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ ಒಂದು ಹಿರಿಮೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಕಾವ್ಯ ಸಂಸ್ಕೃತಿ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡ ಕನ್ನಡಿಗನಿಗೆ ಅಮೆರಿಕಾದಲ್ಲಿದ್ದರೂ ಒಂದು ಕರ್ನಾಟಕವೇ ಆಗಿರಬೇಕು. ಸೊ ಯಾವಾಗ ಕನ್ನಡದ ಮೇಲೆ ಪ್ರೀತಿ ಇರುತ್ತೆ, ಆಗ ಕನ್ನಡದ ಸಂಸ್ಕೃತಿ ಇರಬಹುದು, ಕನ್ನಡದ ಭಾಷೆ ಇರಬಹುದು, ಕನ್ನಡದ ನುಡಿ ಇರಬಹುದು, ಇವುಗಳನ್ನ ಮನಸ್ಸಿನಿಂದ ಇಷ್ಟಪಟ್ಟವನಿಗೆ ಅವನು ಯಾವ ದೇಶದಲ್ಲಿದ್ರೇನು ಅವನು ಕರ್ನಾಟಕದಲ್ಲೇ ಇದ್ದಂತೆ. ಕರ್ನಾಟಕ ಸ್ಥಾಪನೆ, ರಕ್ಷಣೆ, ಪೋಷಣೆ ಮತ್ತು ವಿಸ್ತಾರ ಮಾಡಬೇಕಾಗಿರುವುದು ಸಾಹಿತ್ಯ ಪರಿಷತ್ತು. ಸೊ ಕನ್ನಡವನ್ನ ಕನ್ನಡಿಗರಷ್ಟೇ ಬೆಳೆಸೋದಲ್ಲ, ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನ, ಹೇಗೆ ಒಬ್ಬ
ಸಾಮಾನ್ಯ ವ್ಯಕ್ತಿಗೆ ಆ ದೇಶದ ಸರ್ಕಾರ ಮೂಲ ಸೌಕರ್ಯಗಳನ್ನ ಹೇಗೆ ಕೊಡಬೇಕು ಹಂಗೆ ಕನ್ನಡ ಭಾಷೆಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ, ಅದಕ್ಕೆ ಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನ ಆಯಾ ಭಾಷೆ ಅಂದ್ರೆ ನಮ್ಮ ಕನ್ನಡಕ್ಕೆ ಸಾಹಿತ್ಯ ಪರಿಷತ್ತು ಅಂತ ಇದೆ. ಸೊ ಅವರ ಕರ್ತವ್ಯ ಇದು ಅಂತ ಹೇಳ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ತಿನ ಮುಖ್ಯ ಕರ್ತವ್ಯ ಕನ್ನಡವನ್ನ ಉಳಿಸೋದು, ಕನ್ನಡವನ್ನ ಬೆಳೆಸೋದು, ಕನ್ನಡವನ್ನ ಅಭಿವೃದ್ಧಿಗೊಳಿಸೋದು. ಇನ್ನು ನೆಕ್ಸ್ಟ್, ಕರ್ನಾಟಕ ಸ್ಥಾಪನೆ, ರಕ್ಷಣೆ, ಪೋಷಣೆ ಇದಾಯ್ತು. 1949ರಲ್ಲಿ ನಡೆದ ಮಹಾರಾಜ ಕಾಲೇಜಿನ ಸಮಾರಂಭದಲ್ಲಿ ಏಕೀಕರಣದ ಪರವಾಗಿ ಕುವೆಂಪು ಅವರು ಹೇಳಿದಾಗ ಸಚಿವರೊಬ್ಬರು ಎಚ್ಚರಿಕೆ ನೋಟಿಸ್ ಕಳುಹಿಸಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಕುವೆಂಪು ಅವರು ಅಖಂಡ ಕರ್ನಾಟಕ ಎಂಬ ಕವನ ಬರೆದು ಕಳಿಸಿದ್ದರು. ಸೊ ಕರ್ನಾಟಕಕ್ಕಾಗಿ ಹೋರಾಟ ನಡೆಯುವ ಸಂದರ್ಭದಲ್ಲಿ ಕರ್ನಾಟಕವನ್ನು ಬೆಂಬಲಿಸುವಷ್ಟ ವ್ಯಕ್ತಿಗಳು ಅಷ್ಟೇ ಇದ್ದಿದ್ದಿಲ್ಲ, ಅದಕ್ಕೆ ವಿರೋಧವಾದಂತ ವ್ಯಕ್ತಿಗಳು ಇದ್ರು. ಇದು ಮೈಸೂರು ರಾಜ್ಯ ಅಂತಾನೆ ಮುಂದುವರಿಲಿ ಅನ್ನೋ ಒಂದು ಭಾವನೆ ಇದ್ದವರು ಇದ್ರು. ಸೊ ಅವರನ್ನ ಯಾವ ರೀತಿ ಹೆದರಿಸಿದ್ರು, ಅಂದ್ರೆ ಅವರನ್ನ ಯಾವ ರೀತಿ ಹೋರಾಟದಲ್ಲಿ ಎದುರಿಸಿದ್ರು ಕುವೆಂಪು ಅವರು ಅನ್ನೋದ ತಮ್ಮ ಜೀವನದ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. 1949ರಲ್ಲಿ ಮಹಾರಾಜ ಕಾಲೇಜ್ನಲ್ಲಿ ಒಂದು ಸಭೆ ನಡೀತಾ ಇರುತ್ತೆ, ಸಮಾರಂಭ ನಡೀತಾ ಇರುತ್ತೆ. ಸೊ ಅಲ್ಲಿ ಏಕೀಕರಣ ಅದರ ಬಗ್ಗೆ ಇವರು ಮಾತಾಡ್ತಾರೆ. ಅದನ್ನ ಕೇಳದಂತ ಅಲ್ಲಿರುವಂತಹ ಒಬ್ಬ ಸಚಿವರು ಇವ್ರಿಗೆ ಎಚ್ಚರಿಕೆ ನೋಟಿಸ್, ಶೋಕಾಸ್ ನೋಟಿಸ್ ನ ಕಳಿಸ್ತಾರೆ. ಸೊ ಆಗ ಇವರು ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಪದ್ಯವನ್ನ ಬರೆದು ಕಳಿಸ್ತಾರೆ. ಅಖಂಡ ಕರ್ನಾಟಕನು ಶೀರ್ಷಿಕೆ, ಆ ಹೆಡ್ಡಿಂಗ್ ನಲ್ಲಿ ಒಂದು ಪದ್ಯವನ್ನ ಬರೆದು ಕಳಿಸ್ತಾರೆ ಕುವೆಂಪು ಅವರು. ಈ ರೀತಿಯಾಗಿ ಕನ್ನಡವನ್ನ ಹೇಗೆ ರಕ್ಷಿಸಬೇಕು ಅನ್ನೋದು ಕುವೆಂಪು ಅವ್ರಿಗೆ ಗೊತ್ತಿತ್ತು. ಸೊ ಯಾವುದೇ ರೀತಿ ಜಗಳ ಆಡ್ಲಾರ್ದನೆ, ಮಾತಾಡ್ಲಾರ್ದನೆ ಪ್ರತ್ಯುತ್ತರ ಹೇಗಿತ್ತಂದ್ರೆ ಒಂದು ಪದ್ಯದ ಮೂಲಕ ಇತ್ತು. ಕುವೆಂಪು ಅವರು ಹೇಳಿರುವುದು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡಿಗನಾಗಿರು ಎಂದು ಕರ್ನಾಟಕದ ಮಂತ್ರ ದೀಕ್ಷೆ ಎಂಬ ಕವಿತೆಯನ್ನು ನೀಡಿದ್ದಾರೆ. ಸೊ ಮೇಲಿನವರೆಗೆ ಏನಿತ್ತಲ್ಲ, ಇದು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕ ಅನ್ನೋ ಪದ ಹೇಗ್ ಬರ್ಬೇಕಾಗಿತ್ತು ಅಂತ. ಇಲ್ಲಿಂದ ಕುವೆಂಪು ಅವರ ಕೊಡುಗೆ ಇದು. ಸೊ ಈ ಪಾಯಿಂಟ್ ಏನಿದೆ, ಕುವೆಂಪು ಅವರು ಕನ್ನಡಕ್ಕಾಗಿ ಏನೇನು ಕೊಡುಗೆ ಕೊಟ್ಟಿದ್ದಾರೆ. ಕುವೆಂಪು ಅವರು ಹೇಳಿರುವುದೇನೆಂದ್ರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡಿಗನಾಗಿರು. ನೀ ಎಲ್ಲೇ ಇರು, ಹೇಗೆ ಇರು, ಆದ್ರೆ ಕನ್ನಡವನ್ನ ಮಾತ್ರ ಮರಿಬೇಡ. ಕನ್ನಡದವನೇ ನಿನ್ನ ಒಂದು ಅಭಿಮಾನ ನಿನ್ನಲ್ಲಿರ್ಲಿ. ಉತ್ತರ ಕರ್ನಾಟಕದ ಜನತೆ ಕರ್ನಾಟಕ ಎಂಬ ಹೆಸರಿಗೆ ಅನುಕೂಲವಾಗಿದ್ದರೂ ಹಳೆಯ ಮೈಸೂರಿನ ರಾಜನಿಷ್ಠೆ ಸಮುದಾಯದವರು ಅದನ್ನು ವಿರೋಧಿಸಿ ಮೈಸೂರು ಎಂದು ಮುಂದುವರಿಯುವಂತೆ ಮಾಡಿದರು. ಈ ಉತ್ತರ ಕರ್ನಾಟಕ ಹೆಸರಿನಲ್ಲೇ ಕರ್ನಾಟಕ ಅನ್ನೋ ಪದ ಆವಾಗಲಿಂದನೂ ಇದೆ ನಮ್ಗೆ, ಉತ್ತರ ಕರ್ನಾಟಕದ ಜನರಿಗೆ. ಹಾಗಿದ್ರೂ ಕೂಡ ಕರ್ನಾಟಕ ಅನ್ನೋ ಪದವನ್ನ ಬಳಸಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಇದನ್ನ ಮೈಸೂರು ರಾಜ್ಯ, ಅಖಂಡ ಮೈಸೂರು ರಾಜ್ಯ ಅಂತ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಮೈಸೂರಿನ ಅಭಿಮಾನಿಗಳು, ಮೈಸೂರಿನ ಮೇಲೆ ವ್ಯಾಮೋಹ ಇದ್ದವರು ಪ್ರಯತ್ನ ಪಟ್ಟಿದ್ರಂತೆ. ವಿದ್ಯಾರ್ಥಿಗಳೇ, ಸಾಯಿಗುಡ್ ಕ್ಲಾಸಸ್ ಸಂಸ್ಥೆ ವತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ಗೂಗಲ್ ನಲ್ಲಿ ನೀವು ಸರ್ಚ್ ಎಂಜಿನ್ ನಲ್ಲಿ ಸಾಯಿಗುಡ್ ಕ್ಲಾಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆಗ ಈ ರೀತಿಯಾದ ಲಿಂಕ್ ಗಳು ಓಪನ್ ಆಗುತ್ತೆ. ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ವೆಬ್ ಪೇಜ್ ನಲ್ಲಿ ಡೌನ್ಲೋಡ್ ನಾವು ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಸ್ಥೆ ವತಿಯಿಂದ ಬಿಡುಗಡೆ ಮಾಡಿದಂತಹ ಮೊಬೈಲ್ ಆಪ್ ನಿಮಗೆ ಲಭ್ಯವಾಗುತ್ತೆ. ಈ ರೀತಿಯಾದ ಮೊಬೈಲ್ ಆಪ್ ನ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಮೊದಲನೇ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿರುವಂತಹ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಸಬ್ಮಿಟ್ ಕೊಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಬೇಕಾಗಿರುವಂತಹ ಕ್ಲಾಸ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗಬಹುದು. ಸೊ ಇದಿಷ್ಟು ನಮ್ಮ ಕ್ಲಾಸ್ ನ ಯಾವ ರೀತಿ ಜಾಯ್ನ್ ಆಗಬೇಕು ಅನ್ನೋದನ್ನ ಮುಂದೆ ಮತ್ತೆ ಸ್ಟೋರಿಗೆ ಹೋಗೋಣ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾಂತ್ಯಗಳನ್ನು ವಿಂಗಡಿಸಿ ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಎಂದು ನಾಮಕರಣ ಮಾಡಿತ್ತು. ಸ್ವಾತಂತ್ರ್ಯ ನಂತರ ಅದು ಮೈಸೂರು ಪ್ರದೇಶ್ ಕಾಂಗ್ರೆಸ್ ಎಂದು ಬದಲಾಯಿತು. ಸೊ ಸ್ವಾತಂತ್ರ್ಯದ ಮೊದಲು ಕಾಂಗ್ರೆಸ್ ಪಕ್ಷ ಏನಿದೆ ಇಡೀ ದೇಶದಲ್ಲಿ ಪ್ರಾಂತ್ಯಗಳನ್ನ ಮಾಡಿತ್ತು, ವಿಭಾಗಗಳನ್ನ ಮಾಡ್ಕೊಂಡಿತ್ತು. ಈ ಕರ್ನಾಟಕದ ಪ್ರಾಂತ್ಯಕ್ಕೆ ಅವ್ರು ಏನ್ ಹೆಸರಿಟ್ಟಿದ್ರಂದ್ರೆ ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್. ಅದನ್ನ ಮೈಸೂರಿನ ವ್ಯಾಮೋಹ ಇದ್ದಂತ ಜನ ಏನಾಗಿ ಬದಲಾಯಿಸ್ತಾರೆ, ಸ್ವಾತಂತ್ರ್ಯ ಸಿಕ್ಕ ನಂತರ ಮೈಸೂರು ಪ್ರದೇಶ ಕಾಂಗ್ರೆಸ್, ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಅನ್ನೋ ಶಬ್ದವನ್ನ ಚೇಂಜ್ ಮಾಡಿ ಮೈಸೂರು ಪ್ರದೇಶ ಕಾಂಗ್ರೆಸ್ ಅಂತ ಮಾಡ್ತಾರೆ. ನುಡಿ ಬಿಟ್ಟರೆ ನಾಡು ಬಿಟ್ಟಂತೆ, ಭಾಷೆಗೇಡಿ ದೇಶಗೇಡಿ ಆಗುತ್ತಾನೆ ಎಂಬುದು ಕುವೆಂಪು ಅವರ ಅಭಿಪ್ರಾಯ. ಯಾರು ನುಡಿ ಬಿಡ್ತಾರೆ, ಮಾತನಾಡುವ ಭಾಷೆಯನ್ನು ಬಿಡ್ತಾರೆ, ಅವರು ನಾಡನ್ನೇ ಬಿಟ್ಟಂತೆ. ಕನ್ನಡ ಮಾತನಾಡುವುದನ್ನು ನಾವು ಬಿಟ್ರೆ ಕರ್ನಾಟಕವನ್ನೇ ಬಿಟ್ಟಂತೆ. ಭಾಷೆಗೇಡಿ ದೇಶಗೇಡಿ ಆಗುತ್ತಾನೆ. ಸೊ ಭಾಷೆ ವಿರುದ್ಧ ಮಾತನಾಡುವಂತ ವ್ಯಕ್ತಿ ದೇಶದ ವಿರುದ್ಧ ಮಾತನಾಡದಂತೆ. ಶ್ರೀ ಸಿದ್ಧಲಿಂಗನವರು ವಿಶಾಲ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಮುನ್ನ ಕುವೆಂಪು ಅವರು ಭೇಟಿ ಮಾಡಿ 4 ಮಹಾ ಕಾರ್ಯ ತಿಳಿಸಿದ್ದರು.
ಕರ್ನಾಟಕಕ್ಕೆ ರಾಜ್ಯಪಾಲರನ್ನು ನೇಮಕ ಮಾಡುವಾಗ ರಾಜ್ಯಾಂಗದ ಪ್ರಕಾರ ಮಾಡಬೇಕು. ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಬೇಕು. ವಿದ್ಯಾಭ್ಯಾಸದ ಎಲ್ಲಾ ಹಂತಗಳಲ್ಲೂ ಕನ್ನಡ ಮಾಧ್ಯಮವಾಗಿರಬೇಕು. ರಾಜ್ಯದ ಆಡಳಿತ ಭಾಷೆ ಕನ್ನಡವಿರಬೇಕು. ಸೊ ಎಸ್ ನಿಜಲಿಂಗಪ್ಪ ಏನಿದ್ದಾರೆ ಅಂದ್ರೆ ಸಿದ್ಧಲಿಂಗ ನಿಜಲಿಂಗಪ್ಪ. ಸೊ ಇವರು ಇನ್ನೇನು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಕುವೆಂಪು ಅವ್ರಿಗೆ ಹೋಗಿ ಭೇಟಿಯಾಗಿ 4 ಮಹಾ ಕಾರ್ಯಗಳನ್ನ ಅವ್ರು ಹೇಳ್ತಾರೆ. ನೀವು ಮಾಡಬೇಕಾಗಿರುವಂತ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಮಾಡಬೇಕಾದಂತ 4 ಕರ್ತವ್ಯಗಳನ್ನ ಅವ್ರಿಗೆ ನೆನಪಿಸಿ ಬರ್ತಾರೆ. ಆ 4 ಕರ್ತವ್ಯಗಳೇನಂದ್ರೆ, ರಾಜ್ಯಪಾಲರನ್ನ ನೇಮಕ ಮಾಡುವಾಗ ರಾಜ್ಯಾಂಗದ ಕಾನೂನು ಪಾಲಿಸುವುದು. ಅಂದ್ರೆ ನಮ್ಮಲ್ಲಿ ರಾಜ್ಯಾಂಗ ಕೇಂದ್ರಾಡಳಿತ ಪ್ರದೇಶ ಅಂತ ಇದೆ, ರಾಜ್ಯಗಳು ಕೇಂದ್ರಾಡಳಿತಗಳು ಅಂತೇಳಿ. ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಪಾಲರನ್ನ ನೇಮಕ ಮಾಡುವಂತ ಪದ್ಧತಿನೇ ಬೇರೆ ಇದೆ, ರಾಜ್ಯಕ್ಕೆ ನೇಮಕ ಮಾಡುವಂತ ಪದ್ಧತಿನೇ ಬೇರೆ ಇದೆ. ನಮ್ದು ಒಂದು ಅಖಂಡ ರಾಜ್ಯವಾಗಿರೋದ್ರಿಂದ ರಾಜ್ಯದ ಕಾನೂನಿನ ಮೂಲಕ ನಮ್ಮ ರಾಜ್ಯಪಾಲರು ನೇಮಕ ಆಗೋ ರೀತಿ ನೋಡ್ಕೊಳ್ಳಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿರ್ತಾರೆ. ಎಲ್ಲ ನೆಕ್ಸ್ಟ್ ಈ ಮೈಸೂರು ರಾಜ್ಯ ಅನ್ನೋ ಶಬ್ದ ತೆಗೆದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರನ್ನ ಕೊಡ್ರಿ ಅಂತ ನಿಜಲಿಂಗಪ್ಪನವರಲ್ಲಿ ಬೇಡ್ಕೊಂಡಿರ್ತಾರೆ ಕುವೆಂಪು ಅವರು. 3ನೇದ್ದು, ರಾಜ್ಯಕ್ಕೆ ವಿದ್ಯಾಭ್ಯಾಸ ಮಾಡುವ ಎಲ್ಲಾ ಹಂತದಲ್ಲೂ ಕನ್ನಡ ಮಾಧ್ಯಮ ಇರಬೇಕು. ಅದು ಯಾವುದೇ ನೀವು ಎಜುಕೇಶನ್ ತಗೋತಾ ಇರ್ರಿ, ಎಲ್ಲ ಎಜುಕೇಶನ್ ನ ಹಂತದಲ್ಲಿ ಕನ್ನಡ ಮಾಧ್ಯಮ ಇರಲೇಬೇಕು. ರಾಜ್ಯದ ಆಡಳಿತ ಭಾಷೆ ಕನ್ನಡವಿರಬೇಕು. ಸೊ ರಾಜ್ಯದಲ್ಲಿ ನಡೆಯುವಂತ ಎಲ್ಲ ವ್ಯವಹಾರ ಪತ್ರಗಳು, ಎಲ್ಲ ಕೆಲಸಗಳು ಕನ್ನಡ ಭಾಷೆಯಲ್ಲಿ ನಡಿಬೇಕು ಅನ್ನೋ ಈ 4 ಆಕಾಂಕ್ಷೆಗಳನ್ನ ಅವರು ತಿಳಿಸಿದ್ರು. ವೀರೇಂದ್ರ ಪಾಟೀಲರು ಕನ್ನಡದ ಮೇಲೆ ಪ್ರೋತ್ಸಾಹ ನೀಡಿದ್ರು. ಮೊದಲಿಗೆ ಎಸ್ ನಿಜಲಿಂಗಪ್ಪನವರು ಕನ್ನಡದ ಮೇಲೆ ಈ 4ರಲ್ಲಿ 2 ಸಕ್ಸಸ್ ಮಾಡ್ತಾರೆ. ವೀರೇಂದ್ರ ಪಾಟೀಲ್ ಅವರು 1 ಸಕ್ಸಸ್ ಮಾಡ್ತಾರೆ. ಕರ್ನಾಟಕಕ್ಕೆ ಕೊನೆಯದಾಗಿ ನಾಮಕರಣ ಮಾಡಿದವರು ಶ್ರೀ ದೇವರಾಜ ಅರಸು. ಇವರು 3 ಮುಖ್ಯಮಂತ್ರಿಗಳಿಂದ ಕರ್ನಾಟಕ ಪೂರ್ಣವಾಗಿ ಕರ್ನಾಟಕವಾಗುತ್ತೆ. ಕರ್ನಾಟಕ ನಾಮಕರಣಕ್ಕೆ ಹಾರೈಸಿದವರು, ಹೋರಾಡಿದವರು, ದುಡಿದವರು ವಿಶೇಷವಾಗಿ ಕವಿಗಳು, ಸಾಹಿತಿಗಳು, ಮಂತ್ರಿಗಳು, ರಾಜಕಾರಣಿಗಳು ಎಲ್ಲರೂ ಉಳಿಪಟ್ಟು ಹಿಡಿದು ಪ್ರಯತ್ನಿಸಿ ಒಂದೊಂದೇ ಉಳಿಪಟ್ಟು ಹಾಕಿದ್ದರಿಂದ ಪೂರ್ಣ ವಿಗ್ರಹವಾಗಿದೆ. ಸೊ ಕರ್ನಾಟಕ ಮಾತೆ ಪೂರ್ಣ ವಿಗ್ರಹ ಆಗೋದಿಕ್ಕೆ ಕವಿಗಳು, ಸಾಹಿತಿಗಳು, ರಾಜಕಾರಣಿಗಳು ಮತ್ತೆ ಮಂತ್ರಿಗಳು ಇವರೆಲ್ಲರ ಸತತ ಪ್ರಯತ್ನ, ಒಂದೊಂದು ಕೆಲಸನ ಒಬ್ಬೊಬ್ಬರು ಮಾಡಿದ್ರಿಂದಾಗಿನೇ ಇವತ್ತು ಕರ್ನಾಟಕ ಮಾತೆಯನ್ನ ನಾವು ಪೂರ್ಣವಾಗಿ ನೋಡ್ಬೋದು. ಇನ್ನು ಆಗಬೇಕಾಗಿರುವುದು ರಾಜ್ಯ ಮಟ್ಟದಲ್ಲಿ ಅಧಿಕೃತ ಭಾಷೆಯಾಗಿ ಕನ್ನಡ ಜಾರಿಗೆ ಬರಬೇಕು. ಕರ್ನಾಟಕದ ಹೊರಗಡೆ ಉಳಿದಿರುವ ನಿಜವಾದ ಕನ್ನಡ ಪ್ರದೇಶಗಳನ್ನು ರಾಜ್ಯದಲ್ಲಿ ವಿಲೀನಗೊಳಿಸುವುದು. ಎಲ್ಲಾ ಸ್ಥಾನದಲ್ಲಿ ಕನ್ನಡ ಪ್ರಥಮ ಭಾಷೆ ಆಗಿರುವುದು. ಇನ್ನ 3 ಕೆಲಸ ಇನ್ನು ಆಗ್ಬೇಕಾಗಿದೆ. 4 ಅವ್ರು ಏನ್ ಹೇಳಿದ್ರು ಆಗಿದೆ. ಇನ್ನು 3 ಆಗ್ಬೇಕಾಗಿರುವಂತ ಅವ್ರ ಆಸೆಗಳು. ರಾಷ್ಟ್ರೀಯ ಸ್ತರದಲ್ಲಿ ನಮ್ಮ ಭಾಷೆ ಕನ್ನಡ ಭಾಷೆ ಸೇರ್ಕೊಳ್ಳೋದು, ಈಗ ಆಲ್ರೆಡಿ ಸೇರ್ಕೊಂಡಿದೆ. 2ನೇದು ಅವ್ರು ಹೇಳ್ತಾ ಇರೋದು, ಕನ್ನಡ ಮಾತನಾಡುವಂತ ಒಂದಿಷ್ಟು ಪ್ರದೇಶಗಳು ಬೇರೆ ರಾಜ್ಯದಲ್ಲಿ ಹೋಗ್ಬಿಟ್ಟಿದೆ, ಅದನ್ನ ವಾಪಸ್ ಕರ್ನಾಟಕಕ್ಕೆ ಸೇರಿಸ್ಕೊಳ್ಳೋದು. ಇನ್ನು ಕೊನೆಯದಾಗಿ ಅವ್ರು ಹೇಳೋದು, ಎಲ್ಲ ಸ್ತರಗಳಲ್ಲಿ ಎಲ್ಲ ಸ್ಥಾನದಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಮಾಡೋದು. ಸೊ ಕೆಲವೊಂದಿಷ್ಟು ಬೇರೆ ಬೇರೆ ಅಂತ ಕೋರ್ಸ್ಗಳಲ್ಲಿ ಕನ್ನಡ ದ್ವಿತೀಯ ಭಾಷೆಯಾಗಿದೆ, ಅದನ್ನ ಪ್ರಥಮ ಭಾಷೆಯಾಗಿ ಮಾಡ್ಬೇಕನ್ನೋದು ಲೇಖಕರ ಇಚ್ಛೆ, ಕುವೆಂಪು ಅವರ ಇಚ್ಛೆ. ಇಂಗ್ಲಿಷ್ ಮಾಧ್ಯಮ ಸರ್ವೋದಯಕ್ಕೆ ಹಿಡಿದ ಶನಿಯಾಗಿದೆ. ಕನ್ನಡ ಮಾಧ್ಯಮ ಸಂಪೂರ್ಣವಾಗಿ ಪ್ರತಿಷ್ಠಾಪನೆ ಆಗುವವರೆಗೂ ಕನ್ನಡಿಗರಿಗೆ ಉದ್ಧಾರವಿಲ್ಲ, ಮೋಕ್ಷವಿಲ್ಲ. ಸೊ ಇಂಗ್ಲಿಷ್ ಅನ್ನೋ ಭಾಷೆ ಏನು ಬಂದಿದೆ, ಇದು ಒಂದ್ ರೀತಿ ನಮ್ಮ ಕನ್ನಡಿಗರಿಗೆ ಶನಿಯಾಗಿದೆ. ಅಂದ್ರೆ ಎಲ್ಲದಕ್ಕೂ ಇಂಗ್ಲಿಷ್ ನ ಬಳಸುವಂತ ವ್ಯಕ್ತಿಗಳು, ಇಂಗ್ಲಿಷ್ ಪದ ಮಾತನಾಡುವವರು ಅಥವಾ ಇಂಗ್ಲಿಷ್ ಭಾಷೆನೇ ಏನಾಗಿದೆ ನಮ್ಮ ಕನ್ನಡಿಗರಿಗೆ ಶನಿ ರೀತಿ ಕಾಡ್ತಾ ಇದೆ. ಎಲ್ಲಿಯವರೆಗೆ ನಾವು ಕನ್ನಡವನ್ನ ಪೂರ್ತಿಯಾಗಿ ಪ್ರತಿಷ್ಠಾಪನೆ ಮಾಡೋದಿಲ್ಲ, ಅಂದ್ರೆ ಅವ್ರು ಇನ್ನ ಹೇಳಿರುವಂತ 3 ಕೆಲಸ ನಾವು ಮಾಡೋದಿಲ್ಲ, ಅಲ್ಲಿವರೆಗೆ ನಮ್ಗೆ ಏನಿಲ್ಲ ಅಂದ್ರೆ ಮೋಕ್ಷವಿಲ್ಲ. ಅಂದ್ರೆ ಕನ್ನಡದಿಂದ ನಮ್ಗೆ ಬಿಡುಗಡೆ, ಕಷ್ಟಗಳಿಂದ ನಮ್ಗೆ ಬಿಡುಗಡೆ ಇಲ್ಲ, ಉದ್ಧಾರನೂ ಆಗೋದಿಲ್ಲ. ರಾಜಕೀಯ ದುರಾಭಿಮಾನದಿಂದ ಪ್ರೇರಿತವಾದ ತ್ರಿಭಾಷಾ ಸೂತ್ರ ಹಿಂದಿ, ಇಂಗ್ಲಿಷ್ ನಮ್ಮ ಕನ್ನಡದ ಮೇಲೆ ಬಲಾತ್ಕಾರ ಭಾಷೆಗಳಾಗಿವೆ. ತ್ರಿಭಾಷಾ ಸೂತ್ರ ಅಂತ ಮಾಡಿ ಪ್ರೈಮರಿ ಸ್ಕೂಲ್ ಇಂದಲೇ ಏನ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ ಕಲಿಯೋದು, ಹಿಂದಿ ಕಲಿಯೋದು ಕಡ್ಡಾಯ ಮಾಡಿದ್ದಾರೆ. ಇವು ವಿಷಯಗಳನ್ನ ಹಾಕಿಬಿಟ್ಟಿದ್ದಾರೆ. ಸೊ ಇದು ನಮ್ಮ ಮೇಲೆ ದಬ್ಬಾಳಿಕೆ, ಹೇರಿಕೆ ಅಂತ ಹೇಳ್ತಾ ಇದ್ದಾರೆ. ಅವರು ಬೇರೆ ಭಾಷೆ ಕಲಿಯೋದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಮುಂದೆ ಹೇಳ್ತಾರೆ, ಪ್ರತಿಯೊಬ್ಬರು ತಮಗೆ ಅಗತ್ಯವಿರುವ ಭಾಷೆಯನ್ನು ಕಲಿಯಬಹುದು, ಆದರೆ ತ್ರಿಭಾಷಾ ಸೂತ್ರ ಅವಶ್ಯಕತೆಯಾದದ್ದು ಅಲ್ಲ. ಯಾರಿಗೆ ತಮ್ಗೆ ಯಾವ ಭಾಷೆ ಇಷ್ಟ ಅದನ್ನ ಕಲಿಬಹುದು, ಆದ್ರೆ ತ್ರಿಭಾಷಾ ಸೂತ್ರವನ್ನೇ ಕಲಿಬೇಕನ್ನೋದು ತಪ್ಪು. ಇವನ್ನೇ ಕಲಿಬೇಕು, ನೀವು ಇಂಗ್ಲಿಷ್ನೇ ಕಲಿಬೇಕು, ಹಿಂದಿನೇ ಕಲಿಬೇಕು ಹೇಳೋದು ತಪ್ಪು. ಅವ್ರಿಗೆ ಇಷ್ಟ ಇರುವಂತ ಯಾವುದೇ ಭಾಷೆಯನ್ನಾದ್ರೂ ಕನ್ನಡದ ಜೊತೆಗೆ ಅವ್ರು ಕಲಿಬಹುದು. ಇಂಗ್ಲಿಷ್ ಸ್ಥಾನದಲ್ಲಿ ಹಿಂದಿಯನ್ನು ತಂದು ಕೂರಿಸಬೇಕು ಎಂದು ಹಿಂದಿವಾದಿಗಳ ಸಂಚು. ಸೊ ಇಂಗ್ಲಿಷ್ ನಮಗೆ ಕೆಲವೊಂದಿಷ್ಟು ದಿನ ಶೋಷಣೆ ಮಾಡ್ತು, ಈಗ ಹಿಂದಿ ಭಾಷೆನ ತಂದು ನಮ್ಮ ಮೇಲೆ ಒತ್ತಡ ಹೇರಿ ಹಿಂದಿಯವರು ನಾವು ಹಿಂದಿ ಕಲಿಯೋದಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ, ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಸ್ಥಾನವನ್ನು ಕಿತ್ತುಕೊಂಡು ಹಿಂದಿಯವರು ತಾವು ಅಲ್ಲಿ ಇರಬೇಕನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ರಾಜ್ಯ ಸರ್ಕಾರ ಹಿಂದಿ ವಿಶ್ವವಿದ್ಯಾಲಯ ಸ್ಥಾಪನೆ ಮುಂತಾದ ಅವಿವೇಕದ ಕಾರ್ಯಗಳಿಗೆ ಕೈ ಹಾಕಿ ಕನ್ನಡಿಗರ ಹಿತ ಬಲಿ ಕೊಡಬಾರದು. ಸೊ ಹಿಂದಿ ವಿಶ್ವವಿದ್ಯಾಲಯವನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಮಾಡಬಾರದು, ಮೋಸ ಮಾಡಬಾರದು ಅಂತ ಕವಿಗಳು ಬೇಡಿಕೊಳ್ತಾ ಇದ್ದಾರೆ. ಅದು ಸ್ಥಾಪನೆ ಆಗಿಲ್ಲ. ಇನ್ನು ಕೊನೆಯದಾಗಿ ಉಪಸಂಹಾರ. ಈ ಪಾಠದಲ್ಲಿ ಕುವೆಂಪು ಅವರು ಹೇಳಿರುವಂತ 2 ಕನ್ನಡಿಗರಿಗೆ ಬುದ್ಧಿ ಮಾತನ್ನ ಹಾಡಿನ ಮೂಲಕ ಅಥವಾ ಕವನದ ಮೂಲಕ ಹೇಳಿದ್ದಾರೆ. ಅವುಗಳನ್ನ ನಾವು ಬರಿಬೇಕಾಗುತ್ತೆ ಉಪಸಂಹಾರದಲ್ಲಿ. ಎ ರಾಜಕಾರಣಿ, ಓ ಮಂತ್ರಿವರೆಣ್ಯ, ಅಧಿಕಾರಿ ಸರ್ವೋತ್ತಮ, ವಾಣೀಶ್ವರ, ಹೇ ಶ್ರಮಜೀವಿ, ಹೇ ಅಧ್ಯಾಪಕ ಮಹಾಶಯ, ಓ ನೇಗಿಲ ಯೋಗಿ, ನೀನು ಯಾರೇ ಆಗಿರು, ಎಲ್ಲಿಯೇ ಇರು, ಕನ್ನಡ ಕೈ ಬಿಡಿದ್ರು. ನೀನು ರಾಜಕಾರಣಿನೇ ಆಗಿರು, ನೀನು ಮಂತ್ರಿನೇ ಆಗಿರು, ನೀನು ಅಧಿಕಾರದಲ್ಲಿರುವಂತ ಸರ್ಕಾರಿ ನೌಕರಿ ಮಾಡ್ತಿರುವಂತ ದೊಡ್ಡ ಅಧಿಕಾರಿನೇ ಆಗಿರು, ಅಥವಾ ನೀನು ವಾಣಿಜ್ಯೋದ್ಯಮಿ, ವ್ಯವಹಾರ ಮಾಡುವಂತ ವ್ಯಕ್ತಿನೇ ಆಗಿರು, ಶ್ರಮಜೀವಿ, ದುಡಿಯುವಂತ ಕಾರ್ಮಿಕನೇ ಆಗಿರು, ಅಧ್ಯಾಪಕ ಅಂದ್ರೆ ಶಿಕ್ಷಕನೇ ಆಗಿರು, ನೇಗಿಲ ಯೋಗಿ, ರೈತನೇ ಆಗಿರು. ಈ 7 ಮಂದಿಗೆ ನಮ್ಗೆ ಎಚ್ಚರಿಕೆ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕುವೆಂಪುಗಳು. ರಾಜಕಾರಣಿಗೆ, ಮಂತ್ರಿಗೆ, ಅಧಿಕಾರಿಗಳಿಗೆ, ವ್ಯವಹಾರ ಮಾಡುವಂತ ವ್ಯವಹಾರಸ್ಥರಿಗೆ, ದುಡಿದು ತಿನ್ನುವಂತ ಶ್ರಮಜೀವಿಗಳು ಅಂದ್ರೆ ಕಾರ್ಮಿಕರಿಗೆ, ಅಧ್ಯಾಪಕ ಶಿಕ್ಷಕರಿಗೆ, ಮತ್ತೆ ನೇಗಿಲ ಯೋಗಿಗೆ. ನೀನು ಯಾರೇ ಆಗಿರು, ಈ 7ರಲ್ಲಿ ನೀ ಯಾವ್ದೇ ಕೆಲಸ ಮಾಡ್ತಾ ಇರು, ಎಲ್ಲಿಯೇ ಇರು, ನೀನು ನಮ್ಮ ಕರ್ನಾಟಕದಲ್ಲೇನೇ ಇರು ಅಥವಾ ಹೊರಗಡೆನೆ ಕೆಲಸ ಮಾಡ್ತಾ ಇರು, ಕನ್ನಡ ಕೈ ಬಿಡಿದ್ರು. ನೀನು ಮಾತನಾಡುವಂತ ಭಾಷೆನ ಮರಿಬೇಡ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನಿಗೂ ಕವಿ ಕೊಡುವ ದೀಕ್ಷೆ, ಒಂದು ದೀಕ್ಷೆನ ಅಂದ್ರೆ ಶಪಥ ಕೊಡ್ತಾ ಇದ್ದಾರೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ನಿನ್ನ ಕೈ ಎತ್ತು ಅಂದ್ರೆ ಪ್ರಸಂಗ ಬಂದಾಗ ಹೋರಾಟ, ಬರೆಯುವಂತಹ ಸಂದರ್ಭ ಬಂದಾಗ ಸಾಹಿತ್ಯ, ಏನೇ ಬರ್ಲಿ ಕನ್ನಡಕ್ಕಾಗಿ ನಿಂದ ಒಂದು ಕೈ ಇರ್ಲಿ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರುಳು ಬೆರಳೆತ್ತಿದರೆ ಸಾಕು, ಗೋವರ್ಧನಗಿರಿ ಆಗುತ್ತದೆ. ಸೊ ಈ ರೀತಿಯಾದ ದೀಕ್ಷೆಯನ್ನ ಕೊಡ್ತಾ ಇದ್ದಾರೆ ಕುವೆಂಪು ಅವರು. ಸೊ ಇದಿಷ್ಟು ನೀವು ಪಾಯಿಂಟ್ಸ್ ನ ಬರೆಯೋದ್ರ ಮೂಲಕ 5 ಮತ್ತು 15 ಅಂಕಕ್ಕೆ ಕೇಳುವಂತ ಯಾವುದೇ ಪ್ರಶ್ನೆಗೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.